ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ನಾವು ಒಟ್ಟಾಗಿ ದೇವರ ಅಮೂಲ್ಯವಾದ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಕೀರ್ತನೆಗಳು, ದ ಬುಕ್ ಆಫ್ ಸಾಮ್ಸ್, ಚಾಪ್ಟರ್ 17, 17ನೇ ಅಧ್ಯಾಯ. ಕೀರ್ತನೆ 17ನೇ ಅಧ್ಯಾಯ ಅದು ದಾವಿದನ ಒಂದು ಕೀರ್ತನೆಯಾಗಿದೆ. ದಾವಿದನು ಒಟ್ಟು 75 ಕೀರ್ತನೆಗಳನ್ನು, ಅಂದರೆ 150 ಕೀರ್ತನೆಗಳಲ್ಲಿ 75 ಕೀರ್ತನೆಗಳನ್ನು ದಾವಿದನು ಬರೆದಂಥದ್ದು ದಾಖಲೆ. ಮತ್ತು ಆಸಾಫನು 12 ಕೀರ್ತನೆಗಳನ್ನು ರಚಿಸಿದ್ದಾನೆ. ಕೋರಹನ ಮಕ್ಕಳು 10 ಕೀರ್ತನೆಗಳು, ಮತ್ತು ಸೊಲೊಮೋನನು 72 ಮತ್ತು 127 ಕೀರ್ತನೆಗಳನ್ನು ರಚಿಸಿದ್ದು. ಮತ್ತು ಅದೇ ಸಂದರ್ಭದಲ್ಲಿ ಮೋಶೆ ಕೀರ್ತನೆ 90 ಭಾಳ ಫೇಮಸ್ ಆಗಿರುವಂಥ ಕೀರ್ತನೆ. ಕೆಲವರು 91 ಕೂಡ ಮೋಶೆನೇ ರಚಿಸಿರ್ಬೇಕಂತ ಹೇಳ್ತಾರೆ. ಆದರೆ ಖಚಿತವಾಗಿ ಹೇಳಬಹುದು 90ನೇ ಕೀರ್ತನೆ ಮೋಶೆಯ ಒಂದು ಕೀರ್ತನೆ. ಮತ್ತು ಹೇಮಾನನು ಒಂದು ಕೀರ್ತನೆ. ಆ ರೀತಿಯಾಗಿ ಸುಮಾರು ಒಂದೊಂದು ಕೀರ್ತನೆಗಳು ಬರೆದಂಥ ಕೆಲವಿವೆ. ಮತ್ತು 50 ಕೀರ್ತನೆಗಳು ಯಾರು ಬರೆದಿದ್ದರೂ ನಮಗೆ ಗೊತ್ತಿಲ್ಲ. 50 ಕೀರ್ತನೆಗಳು. ಸೇಲಾ ಎಂಬ ಪದ 71 ಬಾರಿ ಈ ಕೀರ್ತನೆಗಳಲ್ಲಿ ಬರ್ತದೆ. 71 ಬಾರಿ ಸೇಲಾ ಅಂತ ಹೇಳಿದರೆ ನಿಲ್ಲಿಸು, ಅಂಕವಿರಾಮ, ಸ್ವಲ್ಪ ಸ್ಟಾಪ್ ಮಾಡು, ಧ್ಯಾನ ಮಾಡು, ಸ್ವರವೆತ್ತು ಮತ್ತು ಇದನ್ನು ಪರಿಗಣಿಸು, ಕನ್ಸಿಡರ್. ಈ ರೀತಿಯಾಗಿ ಬೇರೆ ಬೇರೆ ಅರ್ಥಗಳು ಕೊಡುವಂಥದ್ದು. ತಾತ್ಕಾಲಿಕವಾದಂಥ ಸಂಗೀತದ ಒಂದು ಸೂಚನೆ ಕೂಡ ಆ ಒಂದು ಸೇಲಾ ಎಂಬಂಥದ್ದು. ಆದ ಕಾರಣ ಈ ಕೀರ್ತನೆ ಭಾಳ ಗಂಭೀರವಾದಂಥ ಒಂದು ಪುಸ್ತಕ. ಯಾಕಂತೇಳಿದರೆ ಯೇಸು ಕ್ರಿಸ್ತನು ತಾನೇ ಹಳೆ ಒಡಂಬಡಿಕೆಯ ವಿಷಯವಾಗಿ ಒಂದು ಮಾತು ತನ್ನ ಮಾತಿನಲ್ಲಿ ಹೇಳಿದಂಥದ್ದು. ಯೋಹಾನ 5:39 ಶಾಸ್ತ್ರಗಳಲ್ಲಿ ನಿತ್ಯ ಜೀವ, ಅಂದರೆ ದೇವರ ಜೀವ, ಸದಾ ದೇವರ ಹಾಗೆ ಇರುವಂಥ ಒಂದು ಜೀವ ದೊರೆಯುತ್ತದೆಂದು ನೀವು ಶಾಸ್ತ್ರಗಳನ್ನು ಹುಡುಕ್ತಿರಲ್ಲ, ಅದು ನನ್ನ ವಿಷಯದಲ್ಲಿ ಸಾಕ್ಷಿ ಕೊಡುತ್ತದೆ ಎಂಬುದಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಒಂದು ನುಡಿ ಮಾತು ಹೇಳಲಾಗಿದೆ. ಹಾಗಾದರೆ ಶಾಸ್ತ್ರಗಳು ಅಂತ ಹೇಳುವಾಗ ಹಳೆ ಒಡಂಬಡಿಕೆಯನ್ನು, ಅದರಲ್ಲಿಯೂ ಹಳೆ ಒಡಂಬಡಿಕೆಯಲ್ಲೇ ದೊಡ್ಡ ಪುಸ್ತಕ, 150 ಅಧ್ಯಾಯಗಳಿರುವಂಥ ಪುಸ್ತಕ ಕೀರ್ತನೆಯ ಪುಸ್ತಕ. ಕೀರ್ತನೆಯ ಪುಸ್ತಕದಿಂದ ನಮಗೆ ನಿತ್ಯ ಜೀವ. ಕೀರ್ತನೆಯ ಪುಸ್ತಕದಿಂದ ನಾವು ಕ್ರಿಸ್ತನನ್ನು ಕಾಣಲು ಸಾಧ್ಯ. ಯಾಕಂದರೆ ಕೀರ್ತನೆಗಳು ಯೇಸು ಕ್ರಿಸ್ತನ ವಿಷಯವಾಗಿ ಸಾಕ್ಷಿ ಕೊಡುವವುಗಳಾಗಿವೆ. ಸರಿ, 17ನೇ ಅಧ್ಯಾಯ ಕೀರ್ತನೆಯ ಗ್ರಂಥ ದಾವಿದನು ರಚಿಸಿದ್ದು. ಅಲ್ಲಿ ನಾವು ನೋಡುವಾಗ ಆ ದಾವಿದನ ವಿಷಯವಾಗಿಯೇ, ಅವನ ಆತ್ಮಿಕತ್ವದ ವಿಷಯವಾಗಿಯೇ ಅರಸನಾಗಿದ್ದರು. ಆತನು ಟೈಮ್ ತಗೊಂಡು 75 ಕೀರ್ತನೆಗಳನ್ನು ರಚಿಸುವಂತೆ, ಮತ್ತು ಆತನಿಗೆ ಭಾಳ ಬ್ಯುಸಿಯಾಗಿದ್ದರು, ಚಟುವಟಿಕೆ ನಿರತನಾಗಿದ್ದರು. ದೇವರಿಗೆ ಸಮಯ ಕೊಟ್ಟಂಥ ಆತ್ಮಿಕ ವ್ಯಕ್ತಿ. ಹೌದು, ತಪ್ಪು ದೋಷಗಳು ಅವನ ಜೀವನದಲ್ಲಿ ಇದ್ದವು, ಕುಂದುಕೊರತೆಗಳು ದಾವಿದನ ಜೀವನದಲ್ಲಿ ಇದ್ದವು. ಆದರೂ ಕೂಡ ದೇವರಿಗಾಗಿ ಒಪ್ಪುವ ಮನಸ್ಸು, ದೇವರಿಗಾಗಿ ಬಾಳುವ ಮನಸ್ಸು ಆ ದಾವಿದನಿಗೆ ಇತ್ತು. ಆ ರೀತಿಯಾಗಿ ನಮಗೂ ಕೂಡ ಇರಬೇಕು. ನಮ್ಮ ತಪ್ಪು ದೋಷಗಳು ಬದಿಗಿಟ್ಟು ಅಥವಾ ದೇವರಿಗೆ ಕೊಟ್ಟು ಕ್ಷಮೆ ಪಡೆದು ನಾವು ದೇವರೊಂದಿಗೆ ಸಾಗಬೇಕು ಎಂಬುದು ದೇವರ ಚಿತ್ತ. ಮೊದಲನೇ ವಚನ,
ಸಾಮ್ 17:1 ಕೀರ್ತನೆ 17:1 ಯೆಹೋವನೇ ನ್ಯಾಯವಾದದ್ದನ್ನು ಆಲೈಸು. ದೇವರಿಗೆ ಭಾಳ ಬೇರೆ ಬೇರೆ ರೀತಿಯಿಂದ ದಾವೀದನು ಮಾತಾಡಿಸ್ತಾನೆ. ನನಗೆ ಅದು ಇಷ್ಟ, ಯಾಕಂದರೆ ವೆರೈಟೀಸ್ ಇನ್ ಪ್ರೇಯರ್, ಪ್ರಾರ್ಥನೆಯಲ್ಲಿ ವಿವಿಧತೆ. ದಾವೀದನ ಒಂದು ಪ್ರಾರ್ಥನೆಯ ಶೈಲಿ, ವಿಧಾನ, ದೇವರನ್ನು ಸಂಬೋಧಿಸುವಂಥ ವಿಧಾನ, ದೇವರನ್ನು ಕರೆಯುವ, ದೇವರ ಹತ್ರ ಮಾತನಾಡುವ, ದೇವರೊಂದಿಗೆ ಸಂಭಾಷಿಸುವಂಥ ಶೈಲಿ, ವಿಧಾನ ಭಾಳ ವ್ಯತ್ಯಾಸವಾಗಿ ಆತನು ಉಪಯೋಗಿಸ್ತಾನೆ. ಈಗ ಇಲ್ಲಿ ನ್ಯಾಯವಾದದ್ದನ್ನು ಆಲೈಸು, ನನ್ನ ಮೊರೆಗೆ ಲಕ್ಷ್ಯ ಬಿಡು, ನನ್ನ ಪ್ರಾರ್ಥನೆಗೆ ಕಿವಿಗೊಡು. ಆಲೈಸು, ಲಕ್ಷ್ಯ ಬಿಡು, ಕಿವಿಗೊಡು. ಪ್ರಾರ್ಥನೆಗೆ. ಕೀರ್ತನೆ ಪ್ರಾರ್ಥನೆಯ ಪುಸ್ತಕ. ಈ ಪ್ರಾರ್ಥನೆ ಕಪಟವಾದ ಬಾಯಿಯಿಂದ ಬಂದದ್ದಲ್ಲ. ವಾವ್! ತನ್ನ ಬಗ್ಗೆ ತಾನು ಸಾಕ್ಷಿ ಕೊಡುವಂಥದ್ದು ಒಳ್ಳೆಯದು ಅಲ್ಲ. ಆದರೆ ನಾವು ಯಥಾರ್ಥವಾದ ರೀತಿಯಲ್ಲಿ ನಮ್ಮ ಬಗ್ಗೆ ನಾವು ಸಾಕ್ಷಿ ಕೊಡುವಂಥದ್ದು ಒಳ್ಳೆಯದೇ. ಅದರಲ್ಲಿಯೂ ನಮ್ಮ ವಿಷಯದಲ್ಲಿ ದೇವರ ಮುಂದೆ ಸಾಕ್ಷಿ ಕೊಡುವಂಥದ್ದು ಇನ್ನೂ ದೊಡ್ಡ ಒಳ್ಳೆಯದೇ. ಯಾಕಂದರೆ ಮನುಷ್ಯರ ಮುಂದೆ ಸಾಕ್ಷಿ ಕೊಡುವಂಥದ್ದು ಬೇರೆ, ದೇವರ ಮುಂದೆ ಸಾಕ್ಷಿ ಕೊಡುವಂಥದ್ದು ಬೇರೆ. ಎರಡೂ ಒಂದೇ ಆಗಿ ಇರಬೇಕು. ಆದರೆ ದೇವರ ಹತ್ರ ಮಾತನಾಡುವಾಗ ಭಾಳ ಪ್ರಾಮುಖ್ಯವಾದ ವ್ಯಕ್ತಿಯ ಮುಂದೆ ನಾವು ಸಾಕ್ಷಿ ಕೊಡ್ತಾ ಇದ್ದೀವಿ. ಮನುಷ್ಯರ ಮುಂದೆ ಸಾಕ್ಷಿ ಕೊಡುವಾಗ ತಾತ್ಕಾಲಿಕವಾಗಿ ಸ್ವಲ್ಪ ಕಾಲ ಇರುವಂಥ ಸೃಷ್ಟಿಗಳ ಮುಂದೆ ಸಾಕ್ಷಿ, ಇದು ಸೃಷ್ಟಿಕರ್ತನ ಮುಂದೆ ಸಾಕ್ಷಿ. ನಿನ್ನಿಂದ ನನಗೆ ನ್ಯಾಯವಾದ ತೀರ್ಪು ಉಂಟಾಗಲಿ, ನೀನು ನೀತಿಗನುಸಾರವಾಗಿ ನೋಡುವವನಲ್ಲವೇ, ನೀನು ನನ್ನ ಹೃದಯವನ್ನು ಪರೀಕ್ಷಿಸಿದರೂ, ವಾವ್, ರಾತ್ರಿ ವೇಳೆ ವಿಚಾರಿಸಿದರೂ, ನನ್ನನ್ನು ಪುಟಕ್ಕೆ ಹಾಕಿ ಶೋಧಿಸಿದರೂ, ಭಾಳ ದೊಡ್ಡ ಮಾತು. ಯಾವ ದುರಾಲೋಚನೆಯಾದರೂ ನನ್ನಲ್ಲಿ ದೊರೆಯುವುದಿಲ್ಲ. ವಾವ್! ದಾವೀದನನ್ನು ನಾನು ಭೇಟಿಯಾಗುವಾಗ ಇದರ ಬಗ್ಗೆ ಒಂದು ಪ್ರಶ್ನೆ ಕೇಳೋಣ ಅಂತಿದ್ದೀನಿ. ಅಥವಾ ಪ್ರಶ್ನೆ ಕೇಳೋದಕ್ಕಿಂತಲೂ ಇದರ ವಿಷಯದಲ್ಲಿ ನಾನು ಒಂದು ಅಭಿನಂದಿಸ ಬಯಸ್ತೇನೆ. ದಾವೀದನೇ ಹಳೆ ಒಡಂಬಡಿಕೆಯಲ್ಲಿದ್ದು ಭಾಳ ಜವಾಬ್ದಾರಿಕೆಯನ್ನು ಹೊತ್ತು ದೊಡ್ಡ ಸಂಸಾರ ನಿನಗಿದ್ದು, ದೇವರು ನಿನ್ನನ್ನು ಪುಟಕ್ಕೆ ಹಾಕಿ ಶೋಧಿಸಿದರೂ ಯಾವ ದುರಾಲೋಚನೆ ನಿನ್ನಲ್ಲಿ ದೊರೆಯುವುದಿಲ್ಲ ಅಂತ ಧೈರ್ಯವಾಗಿ ನೀನು ಕೀರ್ತನೆ 17ರಲ್ಲಿ ಹೇಳಿದೆಯಲ್ಲ, ಅದನ್ನು ನಾನು ಅಭಿನಂದಿಸ್ತೇನೆ. ಅದು ಗಿನ್ನಿಸ್ ರಿಕಾರ್ಡ್ ಅಂತ ಹೇಳ್ತಾರಲ್ವ, ಅದು ದಾಖಲೆ. ದೊಡ್ಡ ದೊಡ್ಡ ರೀತಿಯಲ್ಲಿ ದೈಹಿಕವಾಗಿ, ಮಾನಸಿಕವಾಗಿ ಸಾಧನೆಗಳನ್ನು ವಿದ್ಯಾ ಕ್ಷೇತ್ರದಲ್ಲಿ, ವಿಜ್ಞಾನ ಕ್ಷೇತ್ರದಲ್ಲಿ, ಕ್ರೀಡಾ ಕ್ಷೇತ್ರದಲ್ಲಿ ನಾವು ಪದಕಗಳನ್ನು ಪಡೆಯಬಹುದು. ಆದರೆ ದೇವರಿಂದ ಪದಕಗಳನ್ನು, ದೇವರಿಂದ ಅನುಮೋದನೆಗಳನ್ನು, ಅಪ್ರೂವಲ್, ದೇವರಿಂದ ಸರ್ಟಿಫಿಕೇಟ್ಗಳನ್ನು ಪಡೆಯಬೇಕಾದರೆ ಇಂಥ ವ್ಯಕ್ತಿಗೆ ಸರ್ಟಿಫಿಕೇಟ್ ಸಿಗ್ತದ್ರಿ. ಏನದು? ಇನ್ನೊಂದು ಸಾರಿ ನಾನು ಹೇಳ್ತೇನೆ. ದೇವರೇ, ನೀನು ನನ್ನ ಹೃದಯವನ್ನು ಪರೀಕ್ಷಿಸಿದರೂ, ರಾತ್ರಿ ವೇಳೆ ನಿದ್ದೆ ಮಾಡ್ತಿರುವಾಗ ಸಡನ್ನಾಗಿ ಬಂದು ವಿಚಾರಿಸಿದರು, ನನ್ನನ್ನು ಕಷ್ಟಕ್ಕೆ ಪುಟಕ್ಕೆ ಹಾಕಿ ಶೋಧಿಸಿದರು,
ಪರೀಕ್ಷಿಸಿದರು, ವಿಚಾರಿಸಿದರು, ಶೋಧಿಸಿದರು. ಯಾವ ದುರಾಲೋಚನೆ ನನ್ನಲ್ಲಿ ನಿನಗೆ ದೊರೆಯುವುದಿಲ್ಲ. ವಾವ್! ನನ್ನ ಬಾಯಲ್ಲಿಯೂ ತಪ್ಪಿಲ್ಲ, ಆಲೋಚನೆಯಲ್ಲಿಯೂ ತಪ್ಪಿಲ್ಲ, ಬಾಯಲ್ಲಿಯೂ ತಪ್ಪಿಲ್ಲ. ಬಹಳ ಆಶ್ಚರ್ಯ. ಆ ರೀತಿಯಾಗಿ ಇಂಥ ವಾಕ್ಯಗಳನ್ನು ನಾವು ಬೈಬಲ್ನಲ್ಲಿ ಓದ್ಬಿಟ್ಟು ಭಾಳ ಚೆನ್ನಾಗಿದೆ ಎಂಬುದಾಗಿ ಒಂದು ಕಾಮೆಂಟ್ ಕೊಡೋದಲ್ಲ. ಹಳೆ ಒಡಂಬಡಿಕೆಯಲ್ಲಿರುವಂಥ ಒಬ್ಬ ವ್ಯಕ್ತಿಗೇ ಹೀಗೆ ಜೀವಿಸಲು ಸಾಧ್ಯವಾಗಿದ್ದರೆ, ಹೊಸ ಒಡಂಬಡಿಕೆಯಲ್ಲಿರುವಂಥ ನಾವು ಅವನ ಹಾಗೆ ಅಲ್ಲ, ಅವನಿಗಿಂತಲೂ ಮೇಲಾಗಿ ಜೀವಿಸಬೇಕು. ಇನ್ನೊಂದು ಸರಿ ಹೇಳ್ತೀನಿ, ಯೇಸು ಕ್ರಿಸ್ತನಿಗೆ ಮುಂಚಿತವಾಗಿ ಬಾಳಿದ ದಾವಿದನು, ದೇವರು ನನ್ನ ಹೃದಯವನ್ನು ಪರೀಕ್ಷಿಸಿದರು, ದೇವರು ರಾತ್ರಿ ವೇಳೆ ವಿಚಾರಿಸಿದರು, ದೇವರು ನನ್ನ ಪುಟಕ್ಕೆ ಹಾಕಿ ಶೋಧಿಸಿದರು, ನನ್ನಲ್ಲಿ ಒಂದು ದುರಾಲೋಚನೆ ಸಿಗೋದಿಲ್ಲ, ನನ್ನ ಬಾಯಲ್ಲಿಯೂ ತಪ್ಪಿಲ್ಲ ಎಂಬಂಥ ಮಾತು ಹೇಳುವಾಗ ನಾವು ಕೂಡ ಅದೇ ರೀತಿಯಾಗಿ ಅದಕ್ಕಿಂತಲೂ ಹೆಚ್ಚಾದ ರೀತಿಯಲ್ಲಿ ಹೇಳಬೇಕು, ಹೇಳಲು ಸಾಧ್ಯ. ಕಾರಣ ಏನಂದರೆ, ಯೇಸು ಕ್ರಿಸ್ತನು ನಮ್ಮೊಳಗಿದ್ದಾನೆ. ಕಾರಣ ಏನಂದರೆ, ಪವಿತ್ರಾತ್ಮ ನಮ್ಮಲ್ಲಿ ನೆಲೆಸಿರುವಾತನಾಗಿದ್ದಾನೆ. ಕಾರಣ ಏನಂದರೆ, ಕೃಪೆ ನಮಗೆ ಲಭ್ಯವಿರುತ್ತದೆ. ಸರಿ, ಮುಂದೆ ಸಾಗೋಣ. ನಾನಂತೂ ಲೋಕ ವ್ಯವಹಾರಗಳಲ್ಲಿ ಬಲಾತ್ಕಾರಿಗಳಂತೆ ನಡೆಯದೆ, ಇದು ಭಾಳ ಪ್ರಾಮುಖ್ಯ. ಕೆಲವು ಸಾರಿ ಬೇರೆ ಪರರ ಕಾರ್ಯದಲ್ಲಿ ತಲೆ ಹಾಕಿಬಿಡ್ತೇವೆ ನಾನು ಹಾಗಿರಬಾರ್ದು. ನಿನ್ನ ಮಾತನ್ನೇ ಅನುಸರಿಸಿದ್ದೇನೆ. ಪ್ರೇಯರ್ನಲ್ಲಿ ನೋಡ್ರಿ ಹೇಗೆಲ್ಲ ಪ್ರಾರ್ಥನೆ ಮಾಡ್ತಾನೆ. ಕೆಲವೆಲ್ಲ ನಾವು ಪ್ರಾರ್ಥನೆ ಮಾಡುವಾಗ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ನಾವು ಮಾತಾಡ್ತೀವಿ. ಆದರೆ ದಾವಿದನ ವಿಷಯದಲ್ಲಿ ನೋಡೋ, ಮನಸ್ಸು ಬಿಚ್ಚಿ ದೇವರ ಹತ್ರ ಮಾತಾಡ್ತಿದ್ದಾನೆ. ಮನಸ್ಸು ಬಿಚ್ಚಿ ದೇವರ ಹತ್ರ ಮಾತಾಡ್ತಿದ್ದಾನೆ. ಅದೇ ಪ್ರಾರ್ಥನೆ. ಏನೆಲ್ಲ ಮಾತಾಡ್ತಾ ಇದ್ದಾನೆ, ಅದೇ ಪ್ರಾರ್ಥನೆ. ಪಾಸಿಟಿವ್ ಇರ್ಬೋದು, ನೆಗೆಟಿವ್ ಇರ್ಬೋದು, ನ್ಯೂಟ್ರಲ್ ಇರ್ಬೋದು, ತಟಸ್ಥವಾದದ್ದಾಗಿರ್ಬೋದು, ನಕಾರಾತ್ಮಕವಾದದ್ದಾಗಿರ್ಬೋದು, ಸಕಾರಾತ್ಮಕವಾಗಿರ್ಬೋದು, ಬೇರೆಯವ್ರ ವಿಷಯ ಇರ್ಬೋದು, ತನ್ನ ಬಗ್ಗೆ ಇರ್ಬೋದು, ತನ್ನ ಭವಿಷ್ಯದ ಬಗ್ಗೆ ಇರ್ಬೋದು, ತನ್ನ ಕುಟುಂಬದ ಬಗ್ಗೆ ಇರ್ಬೋದು. ಏನು ಬೇಕಾದರೂ, ಯಾವ ಸಬ್ಜೆಕ್ಟ್ ಬೇಕಾದರೂ ದೇವ್ರ ಹತ್ರ ಪ್ರಾರ್ಥನೆಯಲ್ಲಿ ಮಾತಾಡ್ಬೋದು. ಅದು ತಪ್ಪಿದರೆ ಅದು ದೇವ್ರು ತಿದ್ದುತ್ತಾರೆ. ತಪ್ಪಿದ್ದರೆ, ನಾವು ಮಾತಾಡಿದ್ರಲ್ಲಿ ತಪ್ಪಿದ್ದರೆ, ಪ್ರಾರ್ಥನೆಯಲ್ಲಿ ತಪ್ಪು ಮಾಡಿದರೆ ಪವಿತ್ರಾತ್ಮ ನಮಗೆ ತಿದ್ದುತ್ತಾನೆ. ಆದರೆ 47 ನಕಾರಾತ್ಮಕವಾದ ವಿಷಯಗಳನ್ನು ಯೋಬನು 33ನೇ ಅಧ್ಯಾಯದಲ್ಲಿ, ಯೋಬ 3ನೇ ಅಧ್ಯಾಯದಲ್ಲಿ 47 ನಕಾರಾತ್ಮಕ ವಿಷಯಗಳು, ನಾನು ಹುಟ್ಟಬಾರ್ದಾಗಿತ್ತು, ನಾನು ಹುಟ್ಟಿದ ದಿನವೇ ಸತ್ತು ಹೋಗಬೇಕಾಗಿತ್ತು, ಹಾಗೆಲ್ಲ ಮಾತಾಡ್ತಾರೆ. ಆದರೂ ದೇವರು ಅದನ್ನು ಲಿಖಿತ ರೂಪದಲ್ಲಿ ಬರೆದಿಟ್ಟಿದ್ದು. ಅವನ ವಿಷಯದಲ್ಲಿ ಯೋಬ 42:7 ಆತನು ಯಥಾರ್ಥವಾಗಿ ನುಡಿದಿದ್ದಾನೆ ಅಂತ ಹೇಳ್ತಾನೆ. ಅದೇ ರೀತಿಯಾಗಿ ಇಲ್ಲಿ ದಾವಿದನು ಕೂಡ ಮಾತನಾಡುವಾಗ, ನಿನ್ನ ಮಾರ್ಗದಲ್ಲೇ ಹೆಜ್ಜೆ ಇಟ್ಟು ನಡೆಯುತ್ತಾ ಇದ್ದೇನೆ, ನನ್ನ ಕಾಲು ಜಾರಲಿಲ್ಲ. ವಾವ್! ಎಂಥ ದಾವಿದನ ಒಂದು ಮಾತು. ದೇವರೇ, ನನಗೆ ಸದುತ್ತರವನ್ನು ದಯಪಾಲಿಸುವೆ ಎಂದು ಮೊರೆ ಇಡುತ್ತೇನೆ, ಕಿವಿಗೊಟ್ಟು ಕೇಳು. ರಕ್ಷಿಸುವಾತನೇ 7ನೇ ವಚನ. ನಿನ್ನ ಪ್ರೀತಿಯನ್ನು ನನಗೆ ತೋರಿಸು. ಹೌದು, ಒಳ್ಳೆ ಪ್ರಾರ್ಥನೆ. ದೇವರೇ, ನಿನ್ನ ಪ್ರೀತಿಯನ್ನು ತೋರಿಸು. ಮತ್ತು 9ನೇ ವಚನದಲ್ಲಿ ಕೀರ್ತನೆ 17:9, ನಿನ್ನ ರೆಕ್ಕೆಗಳ ಮರೆಯಲ್ಲಿಟ್ಟುಕೊಂಡು ನನ್ನನ್ನು ಕಾಯಿ. ನಿನ್ನ ರೆಕ್ಕೆಗಳ ಮರೆಯಲ್ಲಿಟ್ಟುಕೊಂಡು ಎಂಬುದಾಗಿ ಹೇಳಿದಾಗ ನನಗೊಂದು ವಾಕ್ಯ ನೆನಪಿಗೆ ಬರ್ತಿದೆ. ಅದೇನಂತ ಹೇಳಿದರೆ, ಮತ್ತಾಯನ ಬರೆದ ಸುವಾರ್ತೆ 23ನೇ ಅಧ್ಯಾಯದಲ್ಲಿರುವಂಥ ಒಂದು ವಾಕ್ಯ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಒಂದು ಮಾತು 37ನೇ ವಚನದಲ್ಲಿ, ಯೆರೂಸಲೇಮೇ ಯೆರೂಸಲೇಮೇ, ಪ್ರವಾದಿಗಳ ಪ್ರಾಣ ತೆಗೆಯುವಳೆ ಅಂತ ಹೇಳಿಬಿಟ್ಟು, ಕೋಳಿ ತನ್ನ ಮರಿಗಳನ್ನು ರೆಕ್ಕೆಗಳ ಕೆಳಗೆ ಕೂಡಿಸಿಕೊಳ್ಳುವಂತೆ ನಿನ್ನ ಮಕ್ಕಳನ್ನು ಕೂಡಿಸಿಕೊಳ್ಳುವುದಕ್ಕೆ
ನನಗೆ ಎಷ್ಟೋ ಸಾರಿ ಮನಸ್ಸಿತ್ತು ಎಂಬುದಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕುರಿತಾಗಿ ನೆನಪಿಗೆ ಮತ್ತಾಯ 23:37 ನೆನಪಾಗ್ತದೆ. ಯೆಹೋವನೇ 13ನೇ ವಚನ, ಯೆಹೋವನೇ 14ನೇ ವಚನ. ಮತ್ತೆ ದೇವರಿಗೆ ಮೊರೆಯಿಡುವಂಥ ಅಭ್ಯಾಸ ದಾವೀದನಿಗಿತ್ತು. ಇಹಲೋಕವೇ ತಮ್ಮ ಪಾಲೆಂದು ನಂಬಿದಂಥವ್ರ ವಿಷಯದಲ್ಲಿ ಆತನು ಹೇಳಿಬಿಟ್ಟು, ನಿನ್ನ ಐಶ್ವರ್ಯದಿಂದ ಅವರು ಹೊಟ್ಟೆ ತುಂಬಿಸ್ಕೊಳ್ತಾರೆ, ಅದನ್ನು ಕೂಡ ಮಾತಾಡ್ತಾನೆ ರೀ. ಆ ರೀತಿಯಾಗಿ ಹೇಳಿಬಿಟ್ಟು ಕೀರ್ತನೆ 17:15 ದಾವೀದನು ಈ ರೀತಿಯಾಗಿ ಮುಕ್ತಾಯ ಮಾಡ್ತಾನೆ, ನಾನಾದರೂ ನಿರಪರಾಧಿಯು ನಿನ್ನ ಸಾನ್ನಿಧ್ಯವನ್ನು ಸೇರುವೆನು, ಎಚ್ಚೆತ್ತಾಗ ನಿನ್ನ ಸ್ವರೂಪ ದರ್ಶನದಿಂದ ತೃಪ್ತನಾಗಿರುವೆನು. ವಾವ್! ಎಚ್ಚೆತ್ತಾಗ ಸ್ವರೂಪ ದರ್ಶನದಿಂದ ತೃಪ್ತನಾಗಿರುವೆನು. ದೇವರು ನಮ್ಮನ್ನು ತೃಪ್ತಿಪಡಿಸ್ಬೇಕು, ದೇವರು ನಮ್ಮನ್ನು ತೃಪ್ತಿಪಡಿಸ್ಬೇಕು. ಹೌದು, ಅನೇಕ ರೀತಿಯಿಂದ ನಾವು ತೃಪ್ತರಾಗಬಹುದು, ಆದರೆ ದೇವರಿಂದ ನಾವು ಆತನ ಸ್ವರೂಪದಲ್ಲಿ ಉಂಟಾಗಿರೋದರಿಂದ ಆತನಿಂದ ನಾವು ತೃಪ್ತರಾಗಿರುವಂತೆ ದೇವರು ನಮ್ಗೆ ಸಹಾಯ ಮಾಡಲಿ. ಕೀರ್ತನೆ 17ನೇ ಅಧ್ಯಾಯ ನಾವು ಅಧ್ಯಯನ ಮಾಡುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.